ಚಿಂತೆಗೆ ಕಾರಣಗಳು ಯಾವುವು? ನಾಶ. ಕಾರಣಗಳು ಬದಲಾವಣೆ, ಆ ಬಳಿಕ ಅಗಲುವಿಕೆ. ಇವೆಲ್ಲ ಚಿಂತೆಗೆ ಕಾರಣ ಇದೆ. ಪರಿವರ್ತನೆ ಆಗ್ತದೆ, ನಾಶವಾಗ್ತದೆ, ಸಾವ ಇರ್ತದೆ. ಆ ಬಳಿಕ ದೂರ ಸರಿತದೆ, ಅಗಲ್ತದೆ. ಸೆಪರೇಷನ್, ಲಾಸ್, ಡೆತ್ and change are the sources of worries and cares of life. ಇವ ಕಾರಣ, ಇವ 4 ಕಾರಣಗಳು. ಯಾಕೆ ಚಿಂತೆ ಮಾಡ್ತಾನ ಮನುಷ್ಯ? ಅಗಲುವಿಕೆ ಚಿಂತೆಗೆ ಕಾರಣ ಆಗ್ತದೆ. ಅಗಲಿ ಹೋದೀತಲ್ಲ ಅಂತ ಚಿಂತೆ ಇರೋದು, ಅಗಲೀತಲ ಅಂತ ಚಿಂತೆ ಶುರುವಾಗ್ತದೆ. ಯಾವುದು ನನ್ನ ಹತ್ತಿರ ಇರ್ತದೆ ಅದು ಸದೈವ ನನ್ನ ಹತ್ತಿರ ಇರಬೇಕು ಅನ್ನಿಸ್ತದೆ. ಆದರೆ ಒಳಗೆ ಒಂದಿಷ್ಟು ನೋವು ಇರ್ತದೆ, ಭಯ ಇರ್ತದೆ. ಇದು ಹೀಗೆ ಇರಲಿಕ್ಕಿಲ್ಲ, ಬದಲಾದೀತು ಅಂತ ಅನ್ನಿಸ್ತದಲ್ಲ. ಅದೇ ದುಃಖಕ್ಕೆ ಕಾರಣ, ಚಿಂತೆಗೆ ಕಾರಣ. ಅಗಲುವಿಕೆ. ರಾಮ, ಸೀತಾ, ಲಕ್ಷ್ಮಣ ಇಡೀ 14 ವರ್ಷಗಳ ಕಾಲ ಒಂದು ಬಗೆಯ ಆತಂಕ ಲಕ್ಷ್ಮಣನಿಗೆ. ಅರಣ್ಯ ಏನಾದರೂ ಆದೀತಲ್ಲ ಅಂತ. ಕೊನೆಗೆ ಆಗೇ ಬಿಡ್ತು. ಕೊನೆಗೆ ಆಯಿತು. ಸೀತಾದೇವಿ, ರಾಮ, ಲಕ್ಷ್ಮಣ ಹಿಂಗೇ ಇರಬೇಕು, ತಿರುಗಿ ಅಯೋಧ್ಯೆಗೆ ಹೋಗಬೇಕಂತೇ ಹೊರಟವರು. ಒಳಗೆ ಒಂದಿಷ್ಟಿಷ್ಟು. ಆದ್ದರಿಂದಲೇ ಲಕ್ಷ್ಮಣ ಹಗಲೇನು ರಾತ್ರಿ ಏನು ರಾಮನನ್ನು, ಸೀತೆಯನ್ನು ಕಾಪಾಡ್ತಿದ್ದ. ಆತ ಕಾಯ್ತಿದ್ದ. ಭಯ ಇತ್ತು ಸ್ವಲ್ಪ. ಹಂಗಾಗ್ತದೆ ಅಗಲುವಿಕೆ. ಇದು ಅನಿವಾರ್ಯ ಜೀವನದಾಗ. ಇದನ್ನು ನಾವು ಮರ್ತೇವೆ ಅಂದರೆ ಚಿಂತೆ ಶುರುವಾಗ್ತದೆ, ಚಿಂತೆಯಾಗ್ತದೆ. ಆ ಬಳಿಕ ಸ್ವಲ್ಪ ಖರ್ಚ ಅಂತ ಕರಿತೇವೆ, ಲಾಸ್ ಆಗೋದೆ. ಯಾವುದೇ ಮಾಡಿ ಜೀವನದಾಗ ಒಂದಿಷ್ಟು ಲಾಸ್ ಅಂತಿದ್ದೇ ಇರ್ತದೆ, ಒಂದಿಷ್ಟು ಹಾನಿ ಅಂತಿದ್ದೇ ಇರ್ತದೆ, ಖರ್ಚ ಅಂತಿದ್ದೇ ಇರ್ತದೆ. ಬರೇ ಜಮಾ ಅಂತ ಎಲ್ಲಾದರೂ ಇದೆಯೇ? ಬರೀ ಜಮಾ ಈ ಜಗತ್ನಾಗ ಇಲ್ಲ. ಒಂದು ಕಡೆಯಿಂದ ಮಾರ್ಗದಿಂದ ಜಮಾ ಆಗ್ತಾ ಇರ್ತದೆ, ಇನ್ನೊಂದು ಮಾರ್ಗದಿಂದ ಅದು ಖರ್ಚಾಗ್ತಾ ಹೋಗ್ತದೆ. ಜಮಾ ಖರ್ಚ ಕೂಡೇ ನಡೆಯೋದು ಈ ಜಗತ್ನಾಗ. ಖರ್ಚ